ಇನ್ನು ತುಂಬ ಇದೆ, ನಾಳೆ ನೋಡೋಣ. ಓಂ ಶ್ರೀಯಃಪತ್ತೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ವಸೇ ಶಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಓಂ ಕುಪಿತಾ ಹಿ ಫಡಚ್ಛಾಯ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಮುಂದೇನಾಯ್ತು ಈಗ? ಮಹಾತಾತ್ಪರ್ಯರೋಧೇನ ಅದು ಮುಗೀತು. ಸರ್ವಾರ್ಥರೂಪಂ ಹಿ ಮಹಾತಾತ್ಪರ್ಯ ವಿಷ್ಯತೆ. ಮಹಾತಾತ್ಪರ್ಯ ಅಂತ ಯಾವುದು ಕರೀತಾರೆ ಅಂದರೆ ಎಲ್ಲದರ ಸಾರಾಂಶ ಆದ ತಾತ್ಪರ್ಯ ಅಂದ್ರೇನು? ಒಂದು ಪ್ಯಾರಾ ತಾತ್ಪರ್ಯ, ಪೇಜ್ ತಾತ್ಪರ್ಯ, ಚಾಪ್ಟರ್ ತಾತ್ಪರ್ಯ, ವೆರೈಟಿ ಇದೆ. ಮಹಾತಾತ್ಪರ್ಯ ಅಂದ್ರೇನು? ತಾತ್ಪರ್ಯ ಆಫ್ ದಿ ಹೋಲ್ ವರ್ಕ್, ಅದು ಮಹಾತಾತ್ಪರ್ಯ. ಹೋಲ್ ವರ್ಕ್ ಯಾವುದಿಲ್ಲಿ? ವೇದಗಳು, ಮಹಾಭಾರತ, ವಿಷಯಗಳು ಎಲ್ಲ ಸೇರಿಬಿಟ್ಟಿದೆ, ಅದು ಮಹಾತಾತ್ಪರ್ಯ ಅಂತ ಹೇಳಿದ್ರೆ. ವಾಚಕತ್ವಂ ಹಿ ತಾತ್ಪರ್ಯಂ. ವಾಚಕತ್ವ, ಮುಖ್ಯ ವಾಚಕತ್ವ ಅಂತ ಅರ್ಥ. ಯದರ್ಥ ಅಖಿಲ ರವಾಹ, ಬರೀ ವರ್ಣಗಳಲ್ಲ, ಪ್ರತಿ ಶಬ್ದಗಳು ಕೂಡ ಭಗವದ್ವಿಷಯಕರೇ. ಸೊ ಅರ್ಥ ಕಥಂ ಪರಿತ್ಯಾಜ್ಯ ಇತಿ ಏಕಶಬ್ದಸ್ಯ ಸಂಶಯೇ. ಆದ್ದರಿಂದ ಇಂಥ ಅರ್ಥವನ್ನು ಒಂದು ಶಬ್ದದ ಸಂಶಯ ಬಂದರೆ ಏನು ಮಾಡಬೇಕು ನಾವೀಗ? ಮುಖ್ಯ ಅರ್ಥ ನೋಡಿದಾಗ ಈ ಅರ್ಥ ಹೇಳಲೇಬೇಕು. ಸಂಶಯ ಪರಿಹಾರಕ್ಕೆ ಏನು ಮಾಡಬೇಕು? ಹಿಂದೂ ಮುಂದೆ ನೋಡಬೇಕು. ಎಲ್ಲ ವಾಕ್ಯ ವಿಷ್ಣು ಸರ್ವತ್ವ ಅಂತ ಹೇಳ್ತಿರ್ಬೇಕಾದ್ರೆ ಈ ವಾಕ್ಯಕ್ಕೆ ಏನಂತ ಅರ್ಥ? ಈಗ ನೋಡೋಕ್ಕೆ ಡೌಟ್ಫುಲ್ಲಾಗಿ ಕಂಡ್ರೆ ಏನರ್ಥ? ವಿಷ್ಣು ಸರ್ವತ್ವನೇ ಅರ್ಥ. ಎಲ್ಲಿ ಆಂಬಿಗ್ಯೂಟಿ ಬರುತ್ತೆ ಏನು ಮಾಡ್ತೇವೆ ನಾವಾಗ? ಅನ್ಆಂಬಿಗ್ಯೂಯಸ್ ತೊಗೊಂಡು ತೀರ್ಮಾನ ಮಾಡ್ತೇವೆ ಅಷ್ಟೇ. ಅದಕ್ಕೆ ಸಾಮಾನ್ಯ ಬರೀಬೇಕಾದ್ರೆ ಏನು ಮಾಡ್ತಾರೆ? ಫಿಗರ್ಸಲ್ಲಿ ಬರೀರಿ, ನಂಬರ್ಸಲ್ಲಿ ಬರೀರಿ ಅಂತ ಕೇಳ್ತಾರೆ. ಯಾತಕ್ಕೆ ಮಾಡಿದ್ದದನ್ನು? ಆಂಬಿಗ್ಯೂಟಿ ತೆಗೆದೋಗ್ತಕ್ಕೋಸ್ಕರ. ಚೆಕ್ ಬರಿಬೇಕಾದ್ರೆ ಎರಡು ಕಾಲಮ್ ಮಾಡಿರ್ತಾರೆ, ಇದು ವರ್ಡ್ಸು, ಅಲ್ಲಿ ನಂಬರು. ಯಾತಕ್ಕೆ ಅಂದರೆ ಎರಡು ಮ್ಯಾಚ್ ಆಗಿಬಿಟ್ಟು ಸಮಸ್ಯೆ ಬರೋದೇ ಇಲ್ಲ. ಎರಡು ಟ್ಯಾಲಿ ಆಗದೆ ಹೋದರೆ ತಪ್ಪದು. ಆಂಬಿಗ್ಯೂಟಿ ಬಂದಾಗ ಇದು ಹೆಲ್ಪ್ ಆಗುತ್ತೆ. ಗೊತ್ತಾಯ್ತಾ? ಇದು ತುಂಬ ಉಪಯೋಗ ಆಗುತ್ತೆ. ಎರಡು ಹಾಕೋ ಉದ್ದೇಶ ಆಂಬಿಗ್ಯೂಟಿ ತೆಗಿಲಿಕ್ಕೋಸ್ಕರ. ಒಂದೇ ಮಾಡಿದರೆ ಆ ಸಮಸ್ಯೆ ಬರ್ತಿತ್ತು. ಸುಮಾರು 10 ಬರದ ಮುಂದೆ ಒಂದು ಸೇರಿಸ್ಕೊಂಡ್ಬಿಡ್ಬೋದು. 0 ಆಯಿತು, 100 ಆಯಿತು, ಇದಾಯಿತು. ಅದಕ್ಕೆ ಚೆಕ್ ಮಾಡಿ ಅವರು ತೋರಿಸ್ತಾರೆ. ನೀವು ಕ್ಲೋಸಾಗಿ ಬರೀರಿ ಅಂತ ಹೇಳ್ತಾರೆ. ಕ್ಲೋಸಾಗಿ ಬರೀರಿ, ದೂರ ಬಿಟ್ಟು ಅಲ್ಲಿ ಸೇರ್ತಾರೆ. ಅವರು 10,000 ಸೇರಿಸ್ಬೋದು ಹಿಂದೆ ಅವರು. ತಿಳಿತಾ? ಅದಕ್ಕೆ ಅದು ಕ್ಲೋಸಾಗಿ ಇಲ್ಲಿ ಬರೀಬೇಕು. ಮತ್ತು ಕ್ಲೋಸಾಗಿ ಕ್ಲೋಸ್ ಮಾಡಬೇಕು. ಇಲ್ಲಿ ಬರಲಿಕ್ಕೆ ಜಾಗ ಇರಬಾರ್ದು. ಕೆಲವು ತುಂಬ ಜನ ಗೊತ್ತಿರೋದು ಬರೆದು ಬಿಡ್ತಾರೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದು ಯಾವ ಉದ್ದೇಶ ಏನು? ಆಂಬಿಗ್ಯೂಟಿ ಅವಕಾಶ ಕೊಡಬಾರ್ದು, ಅಡಿಷನ್ನಿಗೆ ಅವಕಾಶ ಕೊಡಬಾರ್ದು. ಪ್ರಕ್ಷೇಪ ಅಂತ ಇರುತ್ತೆ, ಎರಡೂ ಆಗಬಾರ್ದು. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಎಲ್ಲ ನಿಮಗೆ ಗೊತ್ತಾಗಲ್ಲ. ಈಗ ಚೆಕ್ಕಲ್ಲಿ ಎಂಟ್ರಿ ಮಾಡಿ ಎಷ್ಟು ಫಜೀತಾಗತ್ತೆ. ನಚ ಪ್ರಸಾದ ಮಾಪ್ನೋತಿ. ಆದ್ದರಿಂದ ಒಂದನ್ನು ಡೌಟ್ ಬಂದಾಗ ಮಹಾತಾತ್ಪರ್ಯಕ್ಕೆ ಅನುಗುಣ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಮಸ್ಯೆ ಬರೋದಿಲ್ಲ. ಅಥೋ ವಿಜ್ಞಾನ ಭಕ್ತಿಭ್ಯಾಂ ಪುರುಷಾರ್ಥ ಪರೋಭವೆ. ಆದ್ದರಿಂದ ನಮ್ಗೆ ಒಟ್ಟೇನು ತಾತ್ಪರ್ಯ? ಈಗ ಒಂದು ವಿಜ್ಞಾನ, ಒಂದು ಭಕ್ತಿ. ಅದಕ್ಕೆ ತಕ್ಕಂತೆ ಪುರುಷಾರ್ಥ ಸಿಗುತ್ತೆ, ಹೊರತು ಸಿಗೋದಿಲ್ಲ. ಅಲ್ಟಿಮೇಟ್ ಎರಡು, ಜ್ಞಾನ ಮತ್ತು ಭಕ್ತಿ. ಯಾತಕ್ಕೆ ಸೇರಿಸಿದ್ರಂದರೆ ವಿಶೇಷ ಜ್ಞಾನ ಇದ್ದವರಿದ್ದಾರೆ, ಅವ್ರಿಗೆ ಹೇಳಿದರು. ಆ ವೀನು ಇದಕ್ಕೂ ಸೇರಿಸ್ಕೊಂಡ್ಬಿಟ್ರೆ ಭಕ್ತಿನೂ ಪ್ರಪೋರ್ಷನೇಟ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಜ್ಞಾನ ಹೆಚ್ಚಾದರೆ ಭಕ್ತಿ ಜಾಸ್ತಿ, ಕಡಿಮೆ ಆದರೆ ಭಕ್ತಿ ಕಡಿಮೆ. ಆದ್ದರಿಂದ ಹೆಚ್ಚೆಚ್ಚು ಜ್ಞಾನಿಗಳಿಗೆ ಯಾತಕ್ಕೆ ನಾವು ಗೌರವ ಕೊಡ್ತೇವೆ ಅಂದರೆ ನಮಗಿಂತ ಜಾಸ್ತಿ ಭಕ್ತಿ ಯಾರಲ್ಲಿದೆ? ಅವರಿಗಿದೆ. ಇದು ತುಂಬ ಇಂಪಾರ್ಟೆಂಟ್. ಇದು ತಾರತಮ್ಯ ಅಂದರೆ ಅದೇನೆ ಅಲ್ಟಿಮೇಟ್ ತಾರತಮ್ಯ ಅಂದರೆ ಭಕ್ತಿ ತಾರತಮ್ಯನೇ ಬಂದಿದೆ. ಜ್ಞಾನ ತಾರತಮ್ಯ, ಭಕ್ತಿ ತಾರತಮ್ಯ ಅಲ್ಟಿಮೇಟ್ ಅವೆರಡೂ ಕೂಡ. ಇವತ್ತು ಡೈರೆಕ್ಟರ್ ಶ್ರೇಷ್ಠ ಅಂತ ಕೇಳಿದರೆ ಪವರ್, ಹೈಟ್ ಗಿಟ್ ನೋಡೋದಿಲ್ಲ. ಅದಕ್ಕೀಗ ಡೈರೆಕ್ಟ್ ಇಷ್ಟು ಎತ್ತರ ಇರಬೇಕು ಅಂತಿಲ್ಲ. ಅದು ಅಷ್ಟೇ, ಎಷ್ಟೇ ಇರಲಿ, ಕೊಳ್ಳೇ ಇರಲಿ, ದೊಡ್ಡದವನಿರಲಿ, ಆ ವರ್ಚಿ ಆಫ್ ಪವರ್ ಇಟ್ ಸೆಲ್ಫ್ ಏನಾಗ್ತಾನೆ? ದೊಡ್ಡವನಾಗ್ಬಿಡು. ಇವನು ಎಲ್ಲರೂ ದೊಡ್ಡವನಿದ್ದರೂ ಕೂಡ ಏನಲ್ಲ, ಸಣ್ಣವನೇ ಅವನು ದೊಡ್ಡವನು. ಪವರ್ ತೆಗೆದಾಕ್ಬಿಟ್ಟು ಇವನು ದೊಡ್ಡವನಾಗ್ತಾನೆ. ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರೌ. ಈಗ ಅದೇ ಶ್ಲೋಕ ತುಂಬ ಸತಿ ಕೋಟ್ ಮಾಡಿದ್ದಾರೆ ಆಚಾರ್ಯರು. ತಾತ್ಪರ್ಯದಲ್ಲೂ ಬಂದಿದೆ, ಇಲ್ಲೂ ಕೋಟ್ ಮಾಡ್ತಾರೆ, ಹಿಂದೂ ಇದರಲ್ಲೇ ಕೋಟ್ ಮಾಡಿದ್ದಾರೆ. ಯಸ್ಯ ದೇವೇ ಪರಾಭಕ್ತಿ. ದೇವರಲ್ಲಿ ಭಕ್ತಿ ಹೇಗಿರಬೇಕು? ಪರಾ ಇರಬೇಕು ಅನ್ನೋ ಒಂದು ಅರ್ಥ ಏನದಕ್ಕೆ?
ಭಾರಿ ಇರಬೇಕು ಅಂತ. ಇನ್ನೊಂದು ಅರ್ಥ ಅಂದರೆ ಪೂರ್ಣ ಇರಬೇಕು. ಪೂರ್ಣ ಅಂದರೆ ಅವ್ರ ಸ್ವರೂಪ ತಕ್ಕಂತೆ ಅದೇ ಸಾಧನೆ ಅಂತ. ಇನ್ನು ಭಕ್ತಿ ಇದೆ ಕರೆಕ್ಟು, ಅದು ಈ ಭಕ್ತಿ ಯಾತಕ್ಕೆ ಸಾಲ್ದಿದೋ? ಮೋಕ್ಷಕ್ಕೆ ಸಾಲದು, ಇನ್ಅಡಿಕ್ವೇಟ್. ಗೊತ್ತಾಯ್ತಾ? ಒಳ್ಳೆ ತುಂಬ ನೀರು ಬಾಯಾರಿಕೆ ಆದಾಗ ಲೋಟದಲ್ಲಿ ಕಾವು ಇಷ್ಟೇ ನೀರು ಕೊಟ್ಟರೆ ಏನಂತಾರೆ? ಇನ್ಅಡಿಕ್ವೇಟ್. ಫುಲ್ ಕೊಡಬೇಕು. ಫುಲ್ ಕೊಟ್ಟರು ಸಾಕು, ಇನ್ನೊಂದು ಸ್ವಲ್ಪ ಮತ್ತೆ ಹಾಕಬೇಕಲ್ಲ, ಆ ಥರ. ಗೊತ್ತಾಯ್ತು? ತಮ್ಮಿನೇ ಎತ್ತಿಬಿಡ್ತಾನೆ ತುಂಬ ಬಾಯಾರಿಕೆ ಆದಾಗ. ಒಂದು ಸ್ಟೇಜಲ್ಲಿ ಲಿಮಿಟ್ ಆಗುತ್ತೆ. ಅದು ಪೂರ್ಣ ಪರಾಶಬ್ದಕ್ಕೆ ಎರಡು ಪರ ಅಂದರೆ ಪ್ಯೂರ್ ಒಂದು, ಪ್ಯೂರ್ ಒಂದು, ಫುಲ್ ಒಂದು. ಇದು ತೊಗೊಂಡ್ರೆ ಏನಾಯಿತು? ಬಾಕಿ ಅವನು ಮುಗಿದು ಏನಾಗುತ್ತೆ ಅವರಿಗೆ ಸ್ಯಾಚುರೇಟ್ ಆಗಬೇಕು. ಆ ರೀತಿ ಇರಬೇಕು ಭಕ್ತಿ. ತಾಯಿ ನಾವು ಏನು ಅನ್ಕೊಂಡು ನಮಗಿನ್ನೂ ಮೋಕ್ಷ ಆಗಿಲ್ಲ ಅದೆಲ್ಲ ಆಗಿರೋ ಅರ್ಥ ಏನಂದರೆ ಭಕ್ತಿ ಪೂರ್ತಿ ಆಗಿಲ್ಲ ಅಂತ ಕಾಯ್ತಿರ್ಬೇಕು. ಭಕ್ತಿ ಪೂರ್ತಿ ಆಗಿಲ್ಲ ಏನಂತ ಏನು ಎಷ್ಟು ಕೊಟ್ಟಿದ್ದಾರೆ? ತುಂಬ ಸರ್ತಿ ಕೊಟ್ಟಿದ್ದಾರೆ ಅಂತ ಹೇಳಿದಿರಲ್ಲ. ಸಸ್ಯೈತೆ ಕಥಿತ ಇದೇ ವಾಕ್ಯ ಕೊಟ್ಟಿಲ್ಲ, ಇದಕ್ಕೆ ಸಮಾನ ವಾಕ್ಯ ಕೊಟ್ಟಿದ್ದಾರೆ. ಅರ್ಥಾಹ ಪ್ರಕಾಶಂತೆ ಮಹಾತ್ಮನಃ. ಒಟ್ಟು ದೇವರಲ್ಲಿ ಪರಾಭಕ್ತಿ ಇರಬೇಕು. ಗುರುಗಳಲ್ಲಿ, ದೇವತೆಗಳಲ್ಲಿ, ಗುರುಗಳಲ್ಲಿ ಎರಡಿದ್ದಾರೆ. ಈಗ ದೇವತೆಗಳಲ್ಲೂ ಭಕ್ತಿ ಮಾಡಬೇಕು, ಗುರುಗಳಲ್ಲೂ ಭಕ್ತಿ ಮಾಡಬೇಕು. ದೇವತೆಗಳಲ್ಲಿ ಭಕ್ತಿ ಹೇಗಿರ್ಬೇಕು? ಮತ್ತು ಅಲ್ಲಿ ಹೇಳ್ತಾರೆ ಯಥಾ ಅಂತ ಸೇರಿಸ್ಬಿಟ್ರೆ ಅಲ್ಲಿ ಯಥಾಯೋಗ್ಯಂ ಅಂತ ಟೀಕಾರ ಬರೀತಾ ಇಲ್ಲೇ ಬರೀತಾರೆ ಯಥಾಯೋಗ್ಯಂ ಅಂತ. ಅವ್ರು ಯೋಗ್ಯತೆ ತಕ್ಕ ಟೀಕಾರರಿದ್ದಾರೆ, ಆಚಾರ್ಯರಿದ್ದಾರೆ. ಈ ಕಡೆ ರಘುತ್ತಮ ರಾಯರಿದ್ದಾರೆ. ಭಕ್ತಿ ಹೇಗೆ ಮಾಡಬೇಕೀಗ? ಎಲ್ಲರಲ್ಲೂ ಮಾಡಬೇಕು ಅನ್ನೋದು ಕಂಪಲ್ಸರಿ. ಅಟ್ ದ ಸೇಮ್ ಟೈಮ್ ಹೇಗಿರಬೇಕು? ಅವ್ರ ಯೋಗ್ಯತೆ ತಕ್ಕಂತೆ ಚೇಂಜ್ ಆಗಬೇಕು. ಆ ರೀತಿ ಮಾಡಿದ್ರೆ ಭಕ್ತಿ ಆಗುತ್ತೆ. ಇಲ್ಲವರು ಭಕ್ತಿ ಆ ದ್ವೇಷ ಆಗಿಬಿಡುತ್ತೆ. ಉಲ್ಟಾಪಟ್ಟ ಮಾಡೋಕ್ಕೆ ಬರೋದಿಲ್ಲ ಅದನ್ನು. ತಸ್ಯೈತೆ ಈ ರೀತಿ ತಿಳ್ಕೊಂಡು ಆಮೇಲೆ ಗುರು ಮತ್ತು ತಥಾ ಸೇರಿಸಿದರು. ಯಥಾಯೋಗ್ಯಂ ತಥಾ ಇಬ್ಬರಿಗೂ ಅನ್ವಯ. ಗುರುಗಳ ತಾರತಮ್ಯದ ಪ್ರಕಾರ ಗುರುಗಳಲ್ಲಿ ಭಕ್ತಿ, ದೇವತಾ ತಾರತಮ್ಯದ ಪ್ರಕಾರ ದೇವತೆಗಳಲ್ಲಿ ಭಕ್ತಿ ಮಾಡಬೇಕು. ಅದರಿಂದ ಏನು ಉಪಯೋಗ ಅಂದರೆ ತಸ್ಯೈತೆ ಕಥಿತಾ ಹಿ ಅರ್ಥಾಹ. ಅಂಥವನಿಗೆ ಮಾತ್ರವೇ ಶಾಸ್ತ್ರ ಹೇಳಿದ ಅರ್ಥ ವಿಷಯ ತಿಳಿಯೋದಿಲ್ಲ ಅಂತ ಹೇಳ್ತಾರೆ. ತಾರತಮ್ಯ ಜ್ಞಾನಪೂರ್ವಕ ಯಾರು ಅಧ್ಯಯನ ಮಾಡ್ತಾರೆ ಅವರಿಗೆ ಮಾತ್ರ ಏನಾಗುತ್ತೆ? ಸರಿಯಾದ ಜ್ಞಾನ ಬರುತ್ತೆ. ಸರಿಯಾದ ಜ್ಞಾನ ಬರೋದಿಲ್ಲ. ಅರ್ಥಾಹ ಹಿ ಅಂತ ಶೂರ್. ಅದು ಹಿ ಅಂದ್ರೇನೋ ಇದು ಎಕ್ಸೆಪ್ಷನ್ನೇ ಇಲ್ಲ. ಗುರುಭಕ್ತಿ ಇದ್ರೇ ಸರಿಭಕ್ತಿ, ಇದು ಬರೋದಿಲ್ಲ ಅಂತ ಅರ್ಥ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ. ಆಮೇಲೆ ಪ್ರಕಾಶಂತೆ ಮಹಾತ್ಮ, ನೀವು ಸ್ವಾರಸ್ಯ ಇದೆ. ಮತ್ತು ತಸ್ಯೈತೆ ಕಥಿತಾಯ್ ತಸ್ಯೈತೆ ಅಕಥಿತಾ. ಆ ರೀತಿ ಇದ್ದವನಿಗೆ ಗುರುಗಳು ಬಾಯಿ ಬಿಟ್ಟು ಹೇಳದೆ ಹೋದ ವಿಷಯಗಳು ತಿಳಿದು ಬಿಡುತ್ತೆ ಅಂತ ಹೇಳ್ತಾ. ಎರಡು ಅರ್ಥ ಬಂತು ಅವನಿಗೆ. ಹೇಳಿದ್ದು ತಿಳಿಯೋದಲ್ಲೇ ಅಷ್ಟ. ಯಾವಾಗ ಹಾಗೆ ತಾನೇ ಆಗೋದು ಇವತ್ತು? ಎಲ್ಲ ಪುಸ್ತಕ ಓದೋಕ್ಕಾಗುತ್ತಾ? ಆ ಈಕ್ವಲ್ ಪುಸ್ತಕ ಅಲ್ಲೆಲ್ಲ ಈಕ್ವಲ್ ಬುಕ್ಸ್ ಎಲ್ಲ ಅರ್ಥ ಆಗಿಬಿಡಬೇಕು ನಮಗೆ. ಅದು ಎಲ್ಲಿಂದ ಬಂತದು? ಅನುಗ್ರಹ ವಿಶೇಷದಿಂದ ಬರಬೇಕು. ಅದಕ್ಕೆ ಪಾಠ ಅಂತ ಕರೆಯೋದು. ಹೇಳಿದ್ದೇನೆ ಯಾವಾಗಲೂ ಹೇಳ್ತಾ ಇದ್ದರೆ ಪಾಠ ಆಗೋದಿಲ್ಲ. ಒಂದು ಹೇಳಿದ್ವಿ ಇನ್ನು 10 ತಿಳಿಬೇಕು ಅದರಿಂದ. ಅದು ಸಂಬಂಧಪಟ್ಟ ಗ್ರಂಥ ಪ್ರಮಾಣ ಪದ್ಧತಿ ಓದಿಬಿಟ್ಟು ಅಂತ ತಿಳ್ಕೊಂಬಿಡಿ. ಪ್ರಮಾಣದ ಗ್ರಂಥ ಯಾವುದೇ ಇದ್ದರೂ ಕೂಡ ಅದು ಅರ್ಥ ಆಗಬೇಕು. ಅದು ಪ್ರಮಾಣ ಅದೊಂದೇ ಅರ್ಥ ಆಗೋದ್ರೆ ಏನು ಉಪಯೋಗ ಇಲ್ಲ. ಪ್ರಮಾಣ ಪದ್ಧತಿ ಪ್ರಮಾಣಿಸುವಂಥ ಎಲ್ಲ ವಿಚಾರ ಒಂದು ಕಡೆ ಬಂದಿರೋದ್ರಿಂದ ಅದಕ್ಕೆ ಈಕ್ವಲೆಂಟ್ ವಾರ್ಕ್ ಯಾವುದಿದ್ರೂ ಕೂಡ ಏನಾಗಬೇಕು? ಅರ್ಥ. ಪ್ರಮೇಯ ವಿಷಯ ಬಂದು ಅದು ಫುಲ್ ಅರ್ಥ ಆಗಬೇಕು. ಇಲ್ಲವರೆ ಅದಕ್ಕೆ ಓದಿ ಮಹತ್ವ ಇಲ್ಲ. ಆಗ ಭಕ್ತ್ಯಾ ಜ್ಞಾನಂ ತಥೋ ಭಕ್ತಿ ತಥೋ. ನಮ್ಮಲ್ಲಿ ಯಾವುದೇ ಒಂದು ಪುಸ್ತಕನ ಪೂರ್ತಿ ಇಡೋದಿಲ್ಲ, ಓದಕ್ಕಾಗೋದು. ಎಮ್.ಎಸ್.ಸಿ ಓದ್ಬೇಕಾದ್ರೂ ಕೂಡ ಈಗ ನಮ್ಮ ಸಂಸ್ಕೃತ ಇತ್ಯಾದಿ ಬಂದ ಕಾಳಿದಾಸ ಕುಮಾರ ಸಂಭವ ಓದ್ತಾರೆ ಅಂತ ತಿಳ್ಕೊಳ್ಳಿ. ಇಡೀ ಕುಮಾರ ಸಂಭವ ಓದಕ್ಕಾಗೋದಿಲ್ಲ. ಯಾವುದೋ ಒಂದು ಸರ್ಗೆ 2 ಸರ್ಗೆ ಇಡ್ತಾರೆ ಅಷ್ಟೇ. ಆಮೇಲೆ ಬಂದು ಕೆಲಸಕ್ಕೆ ಸೇರಿಬಿಟ್ಟ. ಅವನು ಪಾಠ ಮಾಡಿದ್ರೆ ಇನ್ನೊಂದು ಸರ್ಗೆ ಯಾವುದೋ ಹೊಸ ಸರ್ಗೆ ಇಟ್ಟಿದ್ದು. ನಮಗೆ ಪಾಠ ಆಗಿಲ್ಲ ಅಂದ್ಬಿಟ್ಬಿಟ್ಟು ಏನು ಮಾಡ್ಬೇಕು ಅವನು? ಅಷ್ಟೇ ಎಷ್ಟು ಬೆಸ್ಟ್ ಅಪಾಯಿಂಟ್ ಮಾಡಬೇಕೀಗ. ಒಂದೇ ಸರ್ಗೆ ಓದಿ 2 ಸರ್ಗೆ ಓದಿ ಮಾಡಿದ್ರೆ ಗೋವಿಂದ. ಏನು ಮಾಡಬೇಕು ಅವನಿಗೆ? ಇಷ್ಟಂತಿಂದ ಫುಲ್ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಸಂಸ್ಕೃತ ಜ್ಞಾನ ಕಾವ್ಯ ಎಲ್ಲ ಕಾಮನ್ ಫ್ಯಾಕ್ಟರ್ ಆದ್ದರಿಂದ ಅರ್ಥ ಆಗಬೇಕು. ಇಲ್ಲದ್ರೆ ಏನಾಗ್ತಿತ್ತು? ಮೀನಿಂಗ್ಲೆಸ್ ಆಗ್ತಿತ್ತು, ಓದಿಗೆ ಅರ್ಥನೇ ಇರ್ತಿರಲಿಲ್ಲ. ಅದೇ ಅರ್ಥದಲ್ಲಿ ಪ್ರಕಾಶಂತೆ ಮಹಾತ್ಮ. ಇವನ್ನ ಯಾರಂತ ಕರೀತಾರೆ? ಇವನ್ನ ಮಹಾತ್ಮ ಅಂತ ಕರೀತಾರೆ. ಯಾರು? ಹರಿಸರ್ವತ್ವ ಜ್ಞಾನ ಭಕ್ತಿ, ದೇವತಾರತಾರತಮ್ಯ ಜ್ಞಾನ ಭಕ್ತಿ, ಗುರುತಾರತಮ್ಯ ಜ್ಞಾನ ಭಕ್ತಿ. ಇವರಿದ್ದಾರೆ ಏನಂತ ಕರೀತಾರೆ? ಮಹಾತ್ವರು ಅಂತ ಕರೀಬೇಕು. ಭಕ್ತ್ಯಾ ಜ್ಞಾನಂ ತಥೋ ಭಕ್ತಿ ತಥೋ ದೃಷ್ಟಿಸ್ತತಶ್ಚ ಸಾ ತಥೋ ಮುಕ್ತಿಸ್ತಥೋ ಭಕ್ತಿ ಸೈವ ಸ್ಯಾತ್ ಸುಖರೂಪಿಣಿ. ಶ್ಲೋಕ ಹೇಗಿದೆ ನೋಡಿ. ಅದು ಭಕ್ತ್ಯಾ ಜ್ಞಾನಂ. ಬೇಸಿಕ್ ಯಾವ್ದಿರಬೇಕು? ಒಂದು ಭಕ್ತಿ ಇರಬೇಕು. ಅದರಿಂದ ಏನು ಬೆಳೀತು? ಈಗ ಜ್ಞಾನ ಬಂತು. ಅದರಿಂದ ಮತ್ತೇನಾಯಿತು? ಭಕ್ತಿ ಜಾಸ್ತಿ ಆಯಿತು. ಮತ್ತೆ ಜ್ಞಾನ ಬಂತು. ಕೊನೆಗೆ ದೃಷ್ಟಿ ಅಪರೋಕ್ಷ ಜ್ಞಾನ ಬಂತು. ಆಮೇಲೆ ಮುಕ್ತಿ ಹೋಯಿತು. ಮುಕ್ತಿಯಲ್ಲಿ ಭಕ್ತಿ ಹಾಗೆ ಉಳ್ಕೊಂಬಿಡೋದು. ಭಕ್ತಿ ಚೇಂಜ್ ಆಗೋದು ಯಾವಾಗಲೂ ಹಾಗೆ ಉಳ್ಕೊಂಬಿಡೋದು. ಇದರಿಂದ ಅರ್ಥ ಮಾಡಿಕೊಂಡ್ರೆ ಸೀಡ್ ಎಲ್ಲಿಂದ ಇದೆ ಅಂತ ಆಯ್ತು? ಈಗ ಸ್ವರೂಪದಲ್ಲೇ ಇದೆ. ಬೇಸಿಕ್ ಭಕ್ತಿ ಎಲ್ಲಿರಬೇಕೀಗ? ಸ್ವರೂಪದಲ್ಲಿದೆ. ಆದರೆ ಅಯೋಗ್ಯರಿಗೆ ಯಾತಕ್ಕೆ ಮುಂದಕ್ಕೆ ಹೋಗೋದಿಲ್ಲ ಅಂದರೆ ಸ್ವರೂಪದಲ್ಲಿ ಇಲ್ಲ ಅವರಿಗೆ. ಆದ್ದರಿಂದ ಅವ್ರಿಗೆ ಎಂದೂ ಕೂಡ ಏನು ಬರೋದಿಲ್ಲ?
ಭಕ್ತಿ ಜ್ಞಾನವೂ ಬರೋದಿಲ್ಲ, ಸರಿಯಾದ ಜ್ಞಾನ ಬರೋದಿಲ್ಲ, ಭಕ್ತಿ ಬರೋದಿಲ್ಲ, ಮುಕ್ತಿ ಸಿಗೋದಿಲ್ಲ, ಟೋಟಲಿ ರೂಲ್ಡ್ ಔಟ್. ಒಂಚೂರು ಇರಬೇಕು. ಇವತ್ತು ಎಂಥ ನೀವು ಒಳ್ಳೆ ಲ್ಯಾಂಡ್ ಆಗಿದ್ದು ಎಷ್ಟು ನೀರು ಹಾಕಿ ಏನೇ ಮಾಡಿದರೂ ಕೂಡ ಅದು ಬೀಜ ಯಾವುದು ಅದಕ್ಕೆ ತಕ್ಕಂತೆ ಬೆಳೆಯುತ್ತೆ ಹೊರತು ಭಾರಿ ಮಾಡಿದ್ದೇನೆ ಏನೋ ಬೇವು ಮಾವಾಗೋದಿಲ್ಲ. ಸ್ವರೂಪ ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ದೇವರು ನಮ್ಗೆ ಯಾಕೆ ಎಲ್ಲರಿಗೂ ಕೊಡೋದಿಲ್ಲ ಅನ್ನೋದಕ್ಕೆ ಕಾರಣ. ಎಲ್ಲರಿಗೂ ಏನು ಹೇಳಿದ್ರೆ ಅರ್ಥ ಆಗಲ್ಲ. ಯಾತಕ್ಕೆ? ಸ್ವರೂಪದಲ್ಲೇ ಇಲ್ಲ ಅದು. ನೀವು ಕಣ್ಣು ಕಾಣೋದೇ ಸ್ವಲ್ಪ ಲೆನ್ಸ್ ಚೇಂಜ್ ಮಾಡ್ಬೋದು. ಕುರುಡನಿಗೆ ಯಾವ ಲೆನ್ಸ್ ಹಾಕ್ತೀರಿ? ಯಾವ ಲೆನ್ಸ್ ಹಾಕಿ? ಯಾಕೆ ಏನಿಲ್ಲ ಅವನಿಗೆ. ಸೊ ಜ್ಞಾನ ಅಂಬೋದು ಲೆನ್ಸ್ ಇದ್ದಾಗೆ, ಜ್ಞಾನ ಲೆನ್ಸ್ ಇದ್ದಾಗೆ. ಬೇಸಿಕ್ ದೃಷ್ಟಿ ಇದ್ದರೆ ಮಾತ್ರ ವರ್ಕ್ ಆಗುತ್ತೆ, ಹೊರತು ಇಲ್ಲದೆ ಹೋದರೆ ಏನು ಹಾಕಿರು ಅವನಿಗೆ ಅದೇದು ಕಾಣೋದಿಲ್ಲಲ್ಲ. ಸೂರ್ಯ ಕೂಡ ಕಾಣೋದಿಲ್ಲ, ಸೂರ್ಯನ ಬೆಳಕಲ್ಲ, ಸೂರ್ಯನ ನೋಡಿದ್ರೂ ಕಾಣೋದಿಲ್ಲ. ಅದೇ ದೇವರು ಕಣ್ಣಿಗೆ ದುರ್ಯೋಧನಿಗೆ ಹಾಗೆ ಆಗಿತ್ತು. ವಿಷ್ಣು ಏನು ನೋಡೋಕ್ಕಾಗಲಿಲ್ಲ ಅವರಿಗೆ. ಧೃತರಾಷ್ಟ್ರ ಕಣ್ಣಿಲ್ಲ, ಹೊರಗಿನ ಕಣ್ಣಿಲ್ಲ, ಒಳಗಿನ ಕಣ್ಣಿದ್ದರಿಂದ ಹೊರಗಿನ ಕಣ್ಣು ಕೊಟ್ಟು ತೋರಿಸ್ಬಿಟ್ರು. ಇವನಿಗೆ ಇಲ್ಲ, ಆದ್ದರಿಂದ ಕೊಡೋಕ್ಕಾಗಲೇ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಯಾರಿಗೆ ಯೋಗ್ಯತೆ ಇಲ್ಲ ಸ್ವರೂಪದಲ್ಲಿ ಅವ್ರು ಹೇಳೋದು ಪ್ರಯತ್ನ ಮಾಡಲಿಕ್ಕೆ ಹೋಗಬಾರ್ದು. ನಮಗೆ ಗೊತ್ತಿಲ್ಲ, ಆದ್ದರಿಂದ ಏನು ಮಾಡಬೇಕು? ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಅವ್ರು ಕುರುಡ ಹೋದಲ್ಲ ಅಂತ ಹೀಗೆ ನೋಡ್ತಾರಲ್ಲ, ಈಗ ನೋಡಿಬಿಟ್ಟು ಈಗ ಕಣ್ಣು ಕಾಣೋದಿಲ್ಲ ಅಂತಾರಲ್ಲ, ಹಾಗೆ ಸ್ವಲ್ಪ ಟೆಸ್ಟ್ ಮಾಡಿ ನೋಡ್ಬೇಕು. ಅವನು ಏನು ಉಪಯೋಗ ಇಲ್ಲದೆ ಬಿಟ್ಬಿಡ್ತಾರೆ. ಹಾಂ, ಏನಂತ? ಹಾಂ ಹಾಂ ಹಾಂ, ವಿತಿನ್, ಅದೇ ವಿತಿನ್ನೇ ಭಕ್ತಿ ಸ್ವರೂಪ. ಅದು ಅತಿ ಸ್ವರೂಪ, ಅತಿ ಸ್ವರೂಪ. ಅಯೋಗ್ಯತೆ ಮತ್ತು ಸ್ವರೂಪನೇ. ಮತ್ತೆ ಅದು ಬರೀ ಭಕ್ತಿ ಇರೋ ಸ್ವರೂಪ ಅಷ್ಟೇ ಇಲ್ಲ, ಎಷ್ಟು ಭಕ್ತಿ ಇರಬೇಕು ಅನ್ನೋದು ಅರ್ಥ ಆಗಿರುತ್ತೆ. ಅದು ಪಾತ್ರೆ ಸಕ್ಕಂತೆ ಪಾತ್ರೆ ನೋಡಿದ ತಕ್ಷಣ ಸೈಜಾಗಿ ಫಿಕ್ಸ್ ಆಗಿರುತ್ತೆ. ಹಾಗೆ ಸ್ವರೂಪ ಜ್ಞಾನ ಇಷ್ಟೇ, ಅದು ಪೂರ್ತಾರು ಪರಸ್ಟ್ ಆಗಿಬಿಡುತ್ತೆ. ಆಮೇಲೆ ಅಷ್ಟೇ ಹೊರತು ಮುಂದೆ ಹೋಗೋದಿಲ್ಲ. ಬಲೂನ್ ಎಷ್ಟು ಓದ್ಬೋದು ಅಷ್ಟೇ, ಜಾಸ್ತಿ ಓದಿದ್ರೆ ದವ ಅಂದ್ಬಿಡೋದು ಅಷ್ಟೇ. ಆ ರೀತಿ ಮಾಡೋದಿಲ್ಲ. ಅವ್ರ ಯೋಗ್ಯತೆ ಅದು ಅಧಿಕ ಪುಣ್ಯ ಆದಾಗ ಆಗುತ್ತೆ. ಅದು ಎಷ್ಟು ನಿಮ್ಮ ನೋಡಿರ್ತೀರಿ ನೀವು, ಫುಲ್ ಬ್ಲೋ ಹೊಡಿತಾರೆ ಸೈಕಲ್. ಅದಕ್ಕೆಲ್ಲ ಏನು ಮಾಡ್ತಾರೆ, ಸ್ವಲ್ಪ ತೆಗಿತಾರೆ ಬ್ಲೋನ. ಇಲ್ದು ಏನಾಗುತ್ತೆ ಗೊತ್ತಾ, ಅದು ಜಾಸ್ತಿ ಆಗಿದ್ರೆ ಕಷ್ಟ. ಎಲ್ಲಿ ಬಂದರೂ ಕೂಡೋಕ್ಕಾಗಲ್ಲ. ಸ್ವಲ್ಪ ಎತ್ತೆತ್ತಿ ಹೀಗೆ ಮಾಡ್ತಾರೆ. ಅದು ಬಂದ ತಕ್ಷಣ ಸ್ವಲ್ಪ ಅದು ಏನಾಗಬೇಕು, ಕಡಿಮೆ ಆಗುತ್ತೆ. ಇಲ್ಲಿ ಹೋದ್ರೆ ಮೇಲೆ ಎತ್ತಿ ಬಿಡುತ್ತೆ ಆ ಕಡೆ. ಅದು ಅಧಿಕ ಪುಣ್ಯ ಆಗಬಾರ್ದು ಅದರಲ್ಲಿ. ಇನ್ನೂ ಅಧಿಕ ಪುಣ್ಯ ಆದರೆ ಬರಷ್ಟೇ ಆಗಿಬಿಡುತ್ತೆ ಅಷ್ಟೇ. ಹಂಪ್ ಹಾಕಿರೋದು ಅದಕ್ಕೆ, ಹಂಪ್ ಕಾನ್ಸೆಪ್ಟ್ ಬಂದಿದ್ದೆ ಅದಕ್ಕೆ. ಭಕ್ತಿ ಅದಕ್ಕಿಂತ ಇನ್ನೂ ಕ್ಲಿಯರ್ ಅಂದರೆ ಸ್ಟೆಬಿಲೈಸರ್ ಕಾನ್ಸೆಪ್ಟ್. ಸ್ಟೆಬಿಲೈಸರ್ ಇರುತ್ತಲ್ಲ, ವೋಲ್ಟೇಜ್ ಬೇಕು, ಹೆಚ್ಚಿರಬಾರ್ದು, ಕಡಿಮೆನೂ ಆಗಬಾರ್ದು, ಅದಕ್ಕೆ ಮೇಂಟೈನ್ ಮಾಡ್ತಿರ್ಬೇಕು. ಭಕ್ತಿಯ ಜ್ಞಾನಂ ತಥೋ ಭಕ್ತಿ ತಥೋ. ಈ ನಮಗೆ ಯಾತಕ್ಕೆ ಓದಬೇಕು ಅಂತ ಅರ್ಥ ಆಗುತ್ತೆ. ನಮಗೆ ಹೇಗೋ ಭಕ್ತಿ ಇದೆ, ಮತ್ತೆ ಯಾಕೆ ಹೋಗ್ಬೇಕು ನಾವೀಗ ಅಂತ ಕೇಳಿದ್ರೆ ತಪ್ಪೋದು. ಎಷ್ಟು ಬೇಕೋ ಭಕ್ತಿ ಅಷ್ಟಿಲ್ಲ. SLC ಎಜುಕೇಷನ್ನು, PUC ಯಾತಕ್ಕೆ ಹೋಗ್ಬೇಕಾಗಿದ್ರೆ ಜ್ಞಾನ ಹೆಚ್ಚು ಬರೋದು, ಡಿಗ್ರಿ ಇನ್ನೂ ಹೆಚ್ಚು ಜ್ಞಾನ ಬರೋದು. ಜ್ಞಾನ ಇಲ್ವಾ SLC ಓದಿದವನಿಗೆ? ಇದೆ. ಎಷ್ಟು ಜ್ಞಾನ ಇಲ್ಲ ಅಂತ ಕೇಳಿದರೆ ಆ ಜ್ಞಾನ ಇಲ್ಲ. ಆ ಅರ್ಥದಲ್ಲಿ ನಾವು ಜ್ಞಾನ ಇರಬೇಕು, ಜ್ಞಾನ ಬೆಳಿಬೇಕು, ಭಕ್ತಿ ಇರಬೇಕು, ಭಕ್ತಿ ಬೆಳಿಬೇಕು. ಅದು ದೊಡ್ಡ ಸಾಧನೆ. ಸೃಷ್ಟಿ ತಥೋ ದೃಷ್ಟಿ ಅಂದರೆ ಅಪರೋಕ್ಷ ಜ್ಞಾನ. ಭಕ್ತ್ಯಾ ಜ್ಞಾನಂ ತಥೋ ಭಕ್ತಿ ತಥೋ ದೃಷ್ಟಿ ತತಶ್ಚ ಸಾ ಅಂದ್ರೇನು? ಸಾ ಅಂದ್ರೇನೀಗ ಏನು ಸಾಗೇನಂತ ಅರ್ಥ ಮಾಡಬೇಕು. ಯಾಕೆ ಜ್ಞಾನ ಅಂತ ಯಾಕೆ ಮಾಡಬಾರ್ದು? ಹಾಂ, ಸ್ತ್ರೀಲಿಂಗ. ಅದು ಯಾಕೆ ಸಾ ಅಂತಿದ್ದಾಗ ಭಕ್ತಿ ಎಂಬ ಸ್ತ್ರೀಲಿಂಗದ ಪದ, ಜ್ಞಾನ ಅನ್ನೋದು ಅಲ್ಲೇ ಹೋಯ್ತು ಮತ್ತೆ ಪುಸ್ತಕಲಿಂಗ. ಇನ್ನು ಎರಡಿದೆ, ಎರಡೇ ಇದ್ದಿದ್ರೆ ಪದ ಆಗ್ಬೋದಾಗಿದೆ. ಮೂರರಿಂದ ಬಂದಿದ್ದಾರೆ. ಭಕ್ತ್ಯಾ ಜ್ಞಾನಂ ತಥೋ ಭಕ್ತಿ ತಥೋ ದೃಷ್ಟಿ ತತಶ್ಚ ಸಾ ಅಂತ ಕರ. ಸಾ ಶಬ್ದಕ್ಕೆ ಎರಡರ್ಥ ಬರುತ್ತೆ. ಮತ್ತೆ ಒಂದರ್ಥ ಏನು ಗೊತ್ತಾ? ಒಂದರ್ಥ ಅವನು ಭಕ್ತಿ, ಇನ್ನೊಂದು ಅರ್ಥ ಅಪರೋಕ್ಷ ಜ್ಞಾನದಲ್ಲಿ ಕ್ಲಾರಿಟಿ. ಮತ್ತು ಅಪರೋಕ್ಷ ಜ್ಞಾನ ಹತ್ತಿರ ಕಂಡುಬಿಟ್ಟ, ಹತ್ತತ್ರ ಹೋದರೆ ಜಾಸ್ತಿ ಕಾಣೋದಿಲ್ಲ. ಶ್ರೀನಿವಾಸ ದೇವರು ನೋಡ್ತಾರಪ್ಪ, ದೇವಿ ಅಲ್ಲೇ ನೋಡ್ತಾರೆ, ಹತ್ತಿರ ನೋಡ್ತಾರೆ, ಇನ್ನೂ ಹತ್ತಿರ ಜಾಸ್ತಿ ನಿಲ್ಲಿಸ್ತಾನೆ. ಏನಾಗ್ತಾ ಹೋಗುತ್ತಾಗ ಅದು ಕಡ್ದು ಅಪರೋಕ್ಷ ಜ್ಞಾನದಲ್ಲೂ ಏನಾಗ್ತಾ ಬರ್ತಾ ಕ್ಲಾರಿಟಿ ಜಾಸ್ತಿ ಆಗ್ತಾ ಬರುತ್ತೆ. ಒಟ್ಟು ವೆರೈಟಿ ಚೇಂಜ್ ಆಗೋದಿಲ್ಲ, ಅದು ಯೋಗ್ಯತೆ ಕಂಡುಬಿಡುತ್ತೆ. ಬಟ್ ಮತ್ತೆ ಮತ್ತೆ ನೋಡಿದಾಗ ಅಷ್ಟೇ ನೋಡಿದ್ರೆ ಕೂಡ ಏನಾಗುತ್ತೆ, ಸ್ಪಷ್ಟತೆ ಜಾಸ್ತಿ ಆಗುತ್ತೆ. ಅದಕ್ಕೆ ಸಾ ಅಂಬೋದು ದೃಷ್ಟಿ ಎಂಬುದು ಕೂಡ ಸ್ತ್ರೀಲಿಂಗ. ದೃಷ್ಟಿನೂ ಸ್ತ್ರೀಲಿಂಗ, ಭಕ್ತಿನೂ ಸ್ತ್ರೀಲಿಂಗ. ಆದ್ದರಿಂದ ಸಾ ಅಂಬೋದು ಎರಡಕ್ಕೂ ರೆಫರ್ ಆಗುತ್ತೆ. ತಥೋ ಭಕ್ತಿ ಮುಕ್ತಿ ತಥೋ ಭಕ್ತಿ ಶೈವ. ಮುಕ್ತಿ ಹೋದ್ಮೇಲೆ ಜಾಸ್ತಿ ಆಗುತ್ತೆ ಅಂತ ಕೇಳಬಾರ್ದು. ಏನದು? ಮತ್ತು ನೋ ಚೇಂಜ್. ಮುಕ್ತಿ ಅಂದರೆ ಇನ್ನು ಯಾವುದೋ ಅಡಿಷನ್ ಇಲ್ಲ. ಭಕ್ತ್ಯಾ ಪ್ರಸನ್ನೋ ಭಗವಾನ್ ದದ್ಯಾತ್ ಜ್ಞಾನಮನಾಕುಲಂ ತಯೈವ ದರ್ಶನಂ ಯಾತಃ ಪ್ರದದ್ಯಾನ್ ಮುಕ್ತಿಮೇತಯ. ಭಕ್ತ್ಯಾ ಪ್ರಸನ್ನೋ ಭಗವಾನ್ ದದ್ಯಾತ್ ಜ್ಞಾನಮನಾಕುಲಂ. ಪ್ರಸನ್ನನಾಗೋದು ಪರಮಾತ್ಮ ಯಾವುದಕ್ಕೆ? ಕೊನೆಗೆ ಭಕ್ತಿಗೆ ಪ್ರಸನ್ನನಾಗ್ತಾನೆ.
ದದ್ಯಾತ್ ಜ್ಞಾನಮನಾಕುಲಂ, ಜ್ಞಾನವನ್ನು ಅನಾಕುಲಂ ಅಂದ್ರೇನು? ಅನಾಕುಲಂ ಗೋಕುಲಮುಲ್ಲಲಾಸ ಅಂದರೆ ಗೊಂದಲ ಇಲ್ಲದ ಜ್ಞಾನ ಅಂದರೆ ಅದು ಸಂಶಯ ವಿಪರ್ಯ ಇಲ್ಲದೆ ಇರತಕ್ಕಂಥ ಶುದ್ಧವಾದ ಜ್ಞಾನವನ್ನು ಕೊಡ್ತಾನೆ. ತಯೈವ ದರ್ಶನಂ ಯಾತಃ, ಅದರಿಂದಾಗಿ ದರ್ಶನ ಆಗುತ್ತೆ ಅಪರೋಕ್ಷ ಜ್ಞಾನ. ಪ್ರದದ್ಯಾತ್ ಮುಕ್ತಿಮೇತಯ, ಅಲ್ಲಿಂದ ಮುಕ್ತಿ ಕೊಡ್ತಾರೆ. ಮೊದಲು ಓದಿಲ್ಲ, ಚೆನ್ನಾಗಿ ಓದಿಸಿದ, ಆಮೇಲೆ ಕೆಲಸ ಕೊಟ್ಟ. ಗೊತ್ತಾಯ್ತಾ? ಓದಿಸಿ ಕೆಲಸ ಕೊಟ್ಟ. ಹಾಗೆ ಕೆಲಸ ಕೊಟ್ಟರೆ ಮಾಡೋಕ್ಕಾಗ್ತೀರಿ. ಫಸ್ಟ್ ಜ್ಞಾನ ಕೊಟ್ಟು ಅದಕ್ಕೆ ತಕ್ಕಂತೆ ಕೆಲಸ ಕೊಡೋದು. ಜ್ಞಾನ ಕೊಡೋನು ದೇವರೇ, ಅದೇ ಕಂಪ್ನಿಯಲ್ಲೇ ಕೆಲಸ ಮಾಡ್ತಾ ಓದ್ತಾ ಇರೋ ಕಾಲು ಮುಗೀತು, ಪ್ರಮೋಟ್ ಮಾಡ್ದ, ಅದು ಇನ್ನೊಂದು ಕೆಲಸ ಕೊಟ್ಟ. ಆ ರೀತಿಯಾಗಿ ತಯೈವ ದರ್ಶನಂ ಯಾತಃ ಪ್ರದದ್ಯಾನ್ ಮುಕ್ತಿಮೇತಯ ನಾಹಂ. ಇದೆಲ್ಲ ಎಲ್ಲಿ ಆಧಾರ ಅಂದರೆ ಗೀತಾ ಕೊಟ್ಟು ಮಾಡ್ತಾರೆ. ನಾಹಂ ವೇದೇ ನ ತಪಸ ನ ದಾನೇನ ನ ಚೇಜ್ಜಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಮ್ಯಥ. ಅರ್ಜುನ, ನಾನು ಬರೀ ವೇದ ಓದಿದರೆ, ಬರೀ ತಪಸ್ಸು ಮಾಡಿದರೆ, ಬರೀ ದಾನ ಮಾಡಿದರೆ, ಬರೀ ಯಜ್ಞ ಮಾಡಿದರೆ ನಾನು ಕಾಣೋದಿಲ್ಲ, ಭಕ್ತಿ ಇದ್ದರೆ ಮಾತ್ರ ಕಾಣ್ತೇನೆ. ಅಂದರೆ ಇವ್ನು ಬೇಡ ಅಂತ ಹೇಳಲಿಲ್ಲ, ಭಕ್ತಿ ಇದ್ದು ಮಾಡಿದರೆ ಇವೆಲ್ಲ ಕೌಂಟ್ ಆಗುತ್ತೆ, ಕೌಂಟ್ ಆಗೋದಿಲ್ಲ ಅಂತ ಅರ್ಥ. ಹಾಂ, ಅದೇ ಅರ್ಥ. ಅದು ಹೇಳಿದ್ದೇನೋ ಅದು ಬಿಡಿಸಿ ಹೇಳಿದ್ರಲ್ಲ. ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಮ್ಯಥ. ಭಕ್ತ್ಯಾ, ಆ ಭಕ್ತಿ ಹೇಗಿರಬೇಕು ಅಂತ ರಿಪಿಟೇಷನ್ ಅಲ್ಲ ಇದೀಗ. ನಮಗೂ ಸ್ವಲ್ಪ ಭಕ್ತಿ ಇದೆ ಅನ್ನೋದಕ್ಕೆ ಭಕ್ತ್ಯಾತು ಅನನ್ಯಯ ಶಕ್ಯ, ಅನನ್ಯ ಭಕ್ತಿ ಇರಬೇಕೆ ಹೊರತು ಈ ಫಲಾಪೇಕ್ಷೆಯ ಭಕ್ತಿ ಏನಂತ ಕರೆಯೋದಿಲ್ಲ, ಭಕ್ತಿ ಅಂತ ಕರೆಯೋದಿಲ್ಲ. ಫಲಾಪೇಕ್ಷೆಯ ಭಕ್ತಿ ಬೇರೆ, ಬರೀ ಭಕ್ತಿ ಬೇರೆ. ಬರೀ ಭಕ್ತಿ ಬೇಕೆಂದರು ಫಲಾಪೇಕ್ಷೆ ಹೆಸರು ಕೂಡ ಇಲ್ಲ. ಭಕ್ತಿ ಅಂದರೆ ಭಕ್ತಿ ಅಷ್ಟೇ. ಶಕ್ಯ ಅಹಮೇವಂ ವಿಧೋರ್ಜುನ, ನಾನು ಈ ರೀತಿ ಕಾಣಬೇಕಾದ್ರೆ ಅನನ್ಯ ಭಕ್ತಿ ಇರಬೇಕು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಈ ಕೇರ್ ಮಾಡ್ತಿರ್ತಾರಲ್ಲ, ಗುರಿ ನೋಡ್ಬಿಟ್ಟು ಹೀಗೆ ಹೊಡೆದ್ರೆ ಸಾಲದು, ಹೊಡಿಬೇಕಾದ್ರೂ ಜ್ಞಾನ ಇರಬೇಕಾಯ್ತು. ಈಗ ನೋಡಿದೆ ಎಲ್ಲ ನೋಡ್ತಾ ಹೊಡೆಯೋದಿಲ್ಲ. ಮತ್ತೆ ಏನು ಮಾಡ್ತಾನೆ, ಹೊಡಿಬೇಕಾದ್ರೆ ಮುಟ್ಟೋವರೆಗೂ ಗಮನ ಕೊಡ್ತಾನೆ ಅದಕ್ಕೆ. ಅಲ್ಲಿಗೆ ಪರ್ಫೆಕ್ಟ್ ಅದು. ಅವ್ನು ಸರಿಯಾಗಿ ನೋಡಿದೆ ಎಲ್ಲ ತಪ್ಪು ಮಾಡಿದೆ. ಮತ್ತೆ ಅದಕ್ಕೆ ಸಾಧನೆ ಮಾಡ್ತಿರ್ಬೇಕಾದ್ರೂ ಕೂಡ ಹೇಗಿರಬೇಕು, ಸರಿಯಾಗಿ ನಾವು ಚೆಕ್ ಮಾಡ್ತಾನೆ ಇರಬೇಕು, ಸರಿ ಇದೆಯಲ್ಲೋ ಅಂತ ಹೇಳ್ಬಿಟ್ಟು. ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಎಷ್ಟು ಸ್ವಾರಸ್ಯ ನೋಡಿ. ಜ್ಞಾತುಂ ಭಕ್ತ್ಯ ಅನನ್ಯಯ, ಆಮೇಲೆ ದ್ರಷ್ಟುಂ ಭಕ್ತ್ಯ ಅನನ್ಯಯ, ಪ್ರವೇಷ್ಟುಂ ಭಕ್ತ್ಯ ಅನನ್ಯಯ. 3 ಸ್ಟೇಜಲ್ಲೂ ಏನು ಬೇಕು, ಅನನ್ಯವಾದ ಭಕ್ತಿ ಬೇಕು. ದೇವ್ರ ಬಗ್ಗೆ ತಿಳ್ಕೋಬೇಕು, ಅನನ್ಯವಾದ ಭಕ್ತಿ ಬೇಕು. ದೇವ್ರನ್ನ ಪುರುಷ ಜ್ಞಾನ ಆಗಬೇಕು, ಅನನ್ಯ ಭಕ್ತಿ ಬೇಕು. ಮುಕ್ತಿಗೆ ಹೋಗಬೇಕು ಯಥಾಯೋಗ್ಯ, ಅದಕ್ಕೆ ಅನನ್ಯ ಭಕ್ತಿ ಬೇಕು. ಅಲ್ಲಿ ಫೈನಲ್ ಅಲ್ಲಿಂದ ಸ್ಟಾಪ್ ಆಗಿಬಿಡುತ್ತೆ, ಮುಂದೆ ಹೋಗೋ ಪ್ರಶ್ನೆ ಬರಲ್ಲ, ನಿಂತೋಗ್ಬಿಡುತ್ತೆ. ಪ್ರವೇಷ್ಟುಂಚ ಪರಂತಪ ಇತ್ಯಾದಿ ವಾಕ್ಯತಶ್ಚೈವ ಸೋಯಂ ಅಮುಕ್ತಾರ್ಥ ಈಯತೆ, ಸೋಯಂ ಉಕ್ತಾರ್ಥ ಈಯತೆ. ಇಷ್ಟೊತ್ತು ಹೇಳಿದ್ವಲ್ಲ ನಾವು, ಉಕ್ತಾರ್ಥ ತಾರತಮ್ಯ ಇದೆ, ಮುಕ್ತ ಆನಂದ ತಾರತಮ್ಯ ಇದೆ, ಇದೆಲ್ಲ ಹೇಳಿದ್ವಲ್ಲ. ಇದಿಷ್ಟು ಸಪೋರ್ಟ್ ಸಿಗುತ್ತೆ ಅಂತ ಕೋಟ್ ಮಾಡಿ. ನಿರಂತರ ಪ್ರೇಮ ಪ್ರವಾಹ ನಚ ಪ್ರಸಾದಮಾಪ್ನೋತಿ ದ್ವೇಷಾದ್ ಭಕ್ತ್ಯಾ ತಮಾಪ್ನುಯಾತ್ ಇತಿ ದೃಷ್ಟಾನುಸಾರಿತ್ವಂ ಅಪಿ ಅಸ್ಮಿನ್ ಅರ್ಥ ಈಯತೆ. ನಚ ಪ್ರಸಾದಮಾಪ್ನೋತಿ ದ್ವೇಷಾದ್ ಭಕ್ತ್ಯಾ ತಮಾಪ್ನುಯಾತ್. ಈಗ ಒಂದು ಪಾಯಿಂಟ್ ಏನು ಬಂತೀಗ, ದೇವರು ಪ್ರಸನ್ನನಾದ ಮೇಲೆ ಮುಕ್ತಿ ಕೊಡ್ತಾನೆ ಅಂತಾಯ್ತು. ಪ್ರಸನ್ನ ಆಗ್ಬೇಕಾದ್ರೆ ಭಕ್ತಿ ಇದ್ದವ್ರ ಮೇಲೆ ಮಾಡ್ತಾರೋ, ದ್ವೇಷಗಳಿಗೆ ಮಾಡ್ತಾರೋ ಪ್ರಸಾದನ? ಭಕ್ತಿ ಇದ್ದವ್ರೆ ತಾನೆ. ದೇರ್ಫೋರ್ ಭಕ್ತಿಯಿಂದ ಮುಕ್ತಿ ಅಂತಾಯಿತು, ದ್ವೇಷದಿಂದ ಮುಕ್ತಿ ಅಂತಾಯಿತು. ದ್ವೇಷ ಇದ್ದವನ್ನು ಬರೀ ಪ್ರಸಾದ ಕೊಡೋದಿಲ್ಲ, ಅಲ್ಲ, ಹಿಂದಕ್ಕೆ ತಳ್ಳುತ್ತಾರೆ ಆ ಕಡೆ ದೂರ. ಅಂದಂತ ಮಸಿ ಬಿಡಬೇಕು, ಆ ರೀತಿ ದಬ್ತಾನೆ ಹೊರತು ಏನು ಮಾಡೋದಿಲ್ಲ, ಉದ್ಧಾರ ಮಾಡೋದಿಲ್ಲ. ಇದೆಲ್ಲ ಕಾಮನ್ ಸೆನ್ಸ್ ಇದೆ. ಯಾರೇ ನಮಗೆ ಒಲಿಬೇಕಾಗಿದ್ದು ಮಾತು ಎಲ್ಲಿ ಹೇಳಿದ್ದಾರೆ, ವಿಶ್ವದಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ದಾರೆ. ಪ್ರೀತಿಶ್ಚ ಗುಣೋತ್ಕರ್ಷ ಜ್ಞಾನಾದೇವ ಹೋಗತಿ. ಪ್ರೀತಿ ಎಂಬುದು ಯಾವಾಗ ಬರುತ್ತೆ, ನಮಗಿಂತ ಹೆಚ್ಚು ಗುಣವಂತರಿಂದ ಮಾತ್ರ ಬರುತ್ತೆ, ಅದು ಬರೋದಿಲ್ಲ. ಅದು ದೃಷ್ಟಾಂತ ಕೊಡ್ತಾರೆ, ನೆನಪಿದೆಯಾ? ಅದು ರಾಜನ ಹತ್ರ ಹೋದ, ಭಾರಿ ದೊಡ್ಡವರು, ಸ್ವಾಮಿ ಅನುಗ್ರಹ ಮಾಡೋಕ್ಕೆ ಅಂತ ಕೇಳಿದ. ಆಯಿತು, ಮಾಡಿದ. ಸ್ವಾಮಿ ನಾನು ಒಂದೇ ಗೊತ್ತಾ ಅಂತ ಹೇಳಿದೆ. ಏನಂತಾರೆ, ಹಿಡಿದು ತಕ್ಷಣ ಒಳಗೆ ಹಾಕಿ ಅಂತ ಹೇಳ್ತಾರೆ. ಘಾತಯಂತಿ ಹಿ ರಾಜಾನಃ ರಾಜಾಹಮಿತಿ ವದಂತಂ. ತತ್ವನಿರ್ಣಯದ ವಾಕ್ಯ ಅದು. ನಾನೇ ರಾಜ ಅಂತ ಹೇಳಿದರೆ ಹುಡಿಸಿ ಕರೆಸ್ತಾನೆ ಫಸ್ಟ್ ಅವನ್ನ. ಅದಕ್ಕೆ ಓಡಾಡ್ತಕ್ಕೆ ಬಂದು ಎಳ್ಕೊಬೇಡಿ ಅಂತ ಹೇಳ್ತಾರೆ. ಶಿಕ್ಷೆ ಕೊಡೋದು ಅದ್ದಿದ್ದು ಹೌದಾ, ಹೊಡಿತಾನೆ. ಇಲ್ಲ ಸಾರಿ ಅಂದರೆ ಆ ವಿಷಯ ಬೇರೆ. ಅದೇ ಎಲ್ಲಿ ಹೋದರೂ ಹೊಗಡ್ತಾನೆ ಅಂತ ತಂಟೆ ಬರೋದೇ ಇಲ್ಲ. ಬಿಡಿ, ಅವನು ವಿಧೇಯ ಇದ್ದಾನೆ, ಯೋಚನೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದು ಪ್ರಸಾದ ಸಿಗಬೇಕಾದ್ರೆ ಅದು ಎಷ್ಟು ಪ್ರಮಾಣ ಕೊಡ್ತಾರೆ ಆಚಾರ್ಯ, ಯೋಚನೆ ಮಾಡಿ. ಯಾಕೆಂದ್ರೆ ಕೆಲವರು ಏನು ಮಾಡಿಬಿಟ್ಟಿದ್ರು, ದ್ವೇಷದಿಂದ ಮುಕ್ತಿ ಆಗುತ್ತೆ ಅಂತ ಹಬ್ಬಿಸ್ಬಿಟ್ಟಿದ್ರು. ಅದು ತಪ್ಪು ತಿಳುವಳಿಕೆ ಹೋಗಬೇಕಲ್ಲ, ಅಷ್ಟು ಒತ್ತು ಕೊಟ್ಟು ಹೇಳ್ತಾರೆ. ಎಂದೂ ಕೂಡ ದ್ವೇಷದಿಂದ ಮುಕ್ತಿ ಸಿಗೋ ಚಾನ್ಸೇ ಇಲ್ಲ. ಆದ್ದರಿಂದ ದ್ವೇಷ ಮಾಡಬೇಡಿ. ಇದಕ್ಕೆ ಬಂದೊಂದು ಮತದಿಂದ ಬಂದು ಭ್ರಮೆ ಒಂದು. ಇನ್ನೊಂದು
ಶಿಶುಪಾಲ ಪೂತನ ಮೊದಲು ಭಕ್ತಿ ಕೊಟ್ಟ ಅಂತ ಹೇಳ್ತಲ್ಲ, ಅಲ್ಲಿ ಕನ್ಫ್ಯೂಷನ್ ಶುರುವಾಗುತ್ತೆ. ಅದರಿಂದ ಆ ಒಂದು ಸೋಲ್ ಆಫ್ ಥಾಟ್ಸ್ ಶುರುವಾಯಿತು. ಅದಲ್ಲ, ಇನ್ನೊಬ್ಬ ಜೀವ ಇದ್ದಾನೆ, ಎಕ್ಸ್ಪ್ಲನೇಷನ್ ಕೊಡಬೇಕು ಅದಕ್ಕೀಗ. ಕೊಡ್ದವ್ರು ಏನಾಗುತ್ತೆ, ಅದು ಪಾಸಿಬಲ್ ಅಂತ ಆಗ್ಬಿಡೋದು. ಅಲ್ಲ, ಜೀವದ್ವಯ ಇದೆ, ಎರಡು ಜೀವನಿದ್ರು. ಮುಕ್ತಿಯಾಗಿದ್ದು ಯಾರಿಗೆ, ಇವನಿಗೆ ಅಲ್ಲವೇ ಅಲ್ಲ, ಅಲ್ಲಿ ಸಮಸ್ಯೆ ಪರಿಹಾರ. ಇಲ್ಲದೆ ಹೋದರೆ ಅಲ್ಲಿ ಉಳ್ಕೊಳ್ತೈತೆ ಸಮಸ್ಯೆ. ಅದೇ ಅನುಮಾನೇನಾಪಿ ಮುಕ್ತ. ಇದರಿಂದ ಏನಾಯಿತು, ಒಟ್ಟು ಅಂದರೆ ಭಕ್ತಿನೇ ಮಾಡಬೇಕು ಅಂತ ಕನ್ಫರ್ಮ್ ಆಗಿದ್ದರಿಂದ ಭಕ್ತಿ ಮಾಡೋದ ಅಭ್ಯಾಸಕ್ಕೋಸ್ಕರ ಜ್ಞಾನ ಬೆಳೆಸ್ಕೊಂಡು ಬೆಳೆಸ್ತಾ ಹೋಗಬೇಕು. ಅನುಮಾನೇನಾಪಿ ಮುಕ್ತಮರ್ಥಂ ಸಾಧಯತಿ ನಚೇತಿ. ಗಿಡ ಬೆಳೀತಾ ಇದೆ ಅಂತ ತಿಳ್ಕೊಳ್ಳಿ, ನೀರು ಹಾಕೋದು ಬಿಟ್ಬಿಡ್ತಾನೆ, ಏನಾಗುತ್ತಾಗ ಒಣಗೋಗ್ಬಿಡುತ್ತೆ. ಅಂಕುರ ಬಂತು ಬಿಟ್ಟುಬಿಟ್ಟು, ಸ್ವಲ್ಪ ಬೆಳೀತು ಬಿಟ್ಟುಬಿಟ್ಟ, ಅವರು ನೀರು ಹಾಕ್ತಾನೇ ಇರ್ತಾರೆ. ಅದಕ್ಕೇ ಬೆಳೆ ಶುರುವಾದ ಮೇಲೂ ಕೂಡ ನೀರು ಅಂದರೆ ಶಾಸ್ತ್ರ, ತೀರ್ಥ ಹಾಕ್ತಾನೇ ಇರಬೇಕು ಅಂತ. ಓದ್ತಾನೆ ಇದ್ದಷ್ಟು ಬೆಳೀತಾ ಹೋಗುತ್ತೆ. ಓದಿ ನಿಲ್ಲಿಸಿದ ತಕ್ಷಣ ಏನಾಗುತ್ತೆ, ಮೊದಲು ಬೆಳವಣಿಗೆ ನಿಂತು ಹೋಗುತ್ತೆ, ಆಮೇಲೆ ಒಣಗಿ ಹೋಗಿಬಿಡುತ್ತೆ. ಎರಡೆರಡು, ಮೊದಲು ನಿಲ್ಲೋದು, ಆಮೇಲೆ ಒಣಗೋದು. ಅದು ಭಕ್ತಿನ ಏನಂತ ಕರೆದಿದ್ದಾರೆ ಗೊತ್ತಾ, ಭಕ್ತಿ ಲತಾ ಅಂತ ಕರೀತಾರೆ. ಲತಾ ಅಂದರೆ ಬಳ್ಳಿ ಇರಬೇಕು. ಯಾವ ಬಳ್ಳಿ ಇರಬೇಕಾದ್ರೆ ಅದಕ್ಕೆ ಬೆಳೆಸ್ಬೇಕಾದ್ರೆ, ಇಲ್ದವರೆ ಬೆಳೆಯೋದಿಲ್ಲ. ಸೊ ಪಾಠ ಪ್ರವಚನ ಅಂದರೆ ಏನದು, ನಿತ್ಯ ನೀರು ಹಾಕೋದು. ನಿತ್ಯ ನೀರು ಹಾಕ್ತಾರೋ ಇಲ್ಲ, ಕೆಲವಕ್ಕೆ ಕಡಿಮೆ ನೀರು ಬೇಕು, ಕೆಲವಕ್ಕೆ ಹೆಚ್ಚು ನೀರು ಬೇಕು. ಅದು ನೀರು ಬೇಕೇ ಬೇಕು, ಆ ಅರ್ಥದಲ್ಲಿ ಬೇಕು. ಎಲ್ಲ ಮರ ಆದಮೇಲೆ ನೀರು ಬೇಕಿಲ್ಲ ಅದಕ್ಕೆ. ಮರ ಆದಮೇಲೆ ಮಳೆ ನೀರೇ ಸಾಕಾಗಿ, ನಾವು ನೀರು ಹಾಕಬೇಕಾಗಿಲ್ಲ. ಅಷ್ಟಾಗಿ ಮುಕ್ತಿಗೆ ಹೋದ್ಮೇಲೆ ಏನು ಬೇಕಿಲ್ಲ, ಅವಾಗ ಓದೋದು ಬೇಕಿಲ್ಲ. ಅದು ನೀರು ಹಾಕಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಆದ್ದರಿಂದ ಮುಕ್ತಿಯಲ್ಲಿ ಸಹಜವಾಗಿ ಅವ್ರು ಮಾಡ್ತಾರೆ ಹೊರತು ಕಂಪಲ್ಷನ್ ಇಲ್ಲ. ಮುಕ್ತಿಯಲ್ಲಿ ಅಧ್ಯಯನಾದಿಗಳೆಲ್ಲ ಏನವು ನ್ಯಾಚುರಲ್ ಅಷ್ಟೇ ಹೊರತು ಬೈಂಡಿಂಗ್ ಅಲ್ಲ, ಅವ್ರು ಬಿಡೋದೂ ಇಲ್ಲ. ನಚ ಪ್ರಸಾದ ಮಾಪ್ನೋತಿ ದ್ವೇಷಾದ್ ಭಕ್ತ್ಯ ತಮ್ ಅಂದರೆ ಪರಮಾತ್ಮನನ್ನು ಪ್ರಸಾದವನ್ನು ಪಡಿತಾನೆ. ಇತಿ ದೃಷ್ಟಾನುಸಾರಿತ್ವ ಯಾರು ಅಂದರೆ ನಮ್ಮ ಕಣ್ಣಿಗೆ ಕಂಡ ಸತ್ಯ ಇದು. ಯಾರು ಭಕ್ತಿ ಮಾಡ್ತಾರೋ ಅವ್ರಿಗೆ ಅನುಗ್ರಹ ಮಾಡೋದು, ದ್ವೇಷ ಮಾಡಿದರೆ ನಿಗ್ರಹ ಮಾಡೋದು ನಾವು ಕಣ್ಣಿಗೆ ಕಂಡ ಸತ್ಯ ಇದು. ಇದಕ್ಕೆ ವಿರುದ್ಧವಾಗಿ ಶಾಸ್ತ್ರ ಹೇಳೋಕ್ಕೆ ಬರುತ್ತಾ? ಏನಾಯ್ತು ಈಗ, ನಮ್ಮ ದೃಷ್ಟಾನುಸಾರೇಣ ನಮ್ಮ ಅನುಭವಕ್ಕೆ ಬಂದ ವಿಚಾರ ತಕ್ಕಂತೆ ಶಾಸ್ತ್ರಾರ್ಥ ಮಾಡಬೇಕೇ ಹೊರತು ಅದನ್ನು ವೈಲೇಟ್ ಮಾಡೋಕ್ಕೆ ಬರೋದಿಲ್ಲ. ಅವರು ವೈಲೇಟ್ ಮಾಡಿದ್ದಾರೆ ಅದನ್ನು. ಪೃಥಕ್ ವಿಹಿತ ವಿಷ್ಣು. ಇಲ್ಲಿ ಒಂದೊಂದು ಪ್ರಶ್ನೆ ಬರುತ್ತೆ. ಧರ್ಮರಾಜ ಪ್ರಶ್ನೆ ಕೇಳಿದ, ಶಿಶುಪಾಲನಿಗೆ ಹೊಟ್ಟೆಲಿ ಕೂತ ತಕ್ಷಣ ಇವನಿಗೆ ಯಾಕೆ ಮೋಕ್ಷ ಕೊಟ್ಟಿದ್ದು ಅಂತ ಕೇಳಿದ. ಸರಿಯಾಗಿ ಫಾಲೋ ಮಾಡಬೇಕು. ದ್ವೇಷದಿಂದನೂ ಮುಕ್ತಿ ಆಗುತ್ತೆ ಅಂತ ಕಾನ್ಸೆಪ್ಟ್ ಇದ್ದರೆ ಧರ್ಮರಾಜ ಪ್ರಶ್ನೆನೇ ಕೇಳ್ತಿರಲಿಲ್ಲ. ಯಾತಕ್ಕೆ? ದ್ವೇಷ ಮಾಡಿ ಸದ್ಗತಿ ಹೊಲ ಬಿಡೋದು ಬಿಡ್ತಿದ್ದಾರೆ. ಪ್ರಶ್ನೆ ಯಾತಕ್ಕೆ ಕೇಳಿದ ಅಂದರೆ ಅದಿಲ್ಲ ಅಂತಲೇ ಕೇಳಿದ. ಅಥವಾ ಹೊಲಪ್ಪ ಧರ್ಮರಾಜ ಮಹಾಜ್ಞಾನಿ ಆತ, ನಂಗೆ ಗೊತ್ತು ಬಿಡ್ರಿ ದ್ವೇಷದಿಂದನೇ ಹೋಗ್ತಾರೆ ಅದು ಸುಮ್ಮನೆ ಆಗ್ಬಿಡ್ತಿದ್ದ. ಅದು ಹೋಗೋದಿಲ್ಲ ಅಂತ ಗೊತ್ತಿದ್ದರಿಂದನೇ ಪ್ರಶ್ನೆ ಕೇಳಿದ. ಅವಾಗ ಕೃಷ್ಣ ನಾರದ ಉತ್ತರ ಕೊಟ್ಟರು, ಇಲ್ಲ ಜೀವದ್ವಯ ಆವೇಶ ಇದಕ್ಕೆ ಉತ್ತರ ಕೊಟ್ಟರು. ಉತ್ತರ ಕ್ಲಾರಿಫಿಕೇಷನ್ ಬರೆದಿದ್ದು ಆಚಾರ್ಯ. ಆ ಉತ್ತರ ಕೂಡ ಹೇಗಿರುತ್ತೆ, ನಮಗೆ ಸಮುಗ್ಧವಾಗಿರುತ್ತೆ, ಅದು ಕ್ಲಿಯರ್ ಮಾಡ್ತಾರೆ. ಪೃಥಕ್ ವಿಹಿತ ವಿಷ್ಣೋ ಗುಡಾ ವೇದೇನ ಸಾದರಂ ತಯೇವ ದೃಷ್ಟವೈಲೋಮ್ಯಾತ್ ಅಂಗೀಕಾರ್ಯಾತ್ ನ ಚಾಪರಂ. ಅಲ್ಲಿಗಿರಲಿ. ಈಗ ಭಾಷ್ಯ.